ಇಲ್ಲಿ ನೋಡ್ಬೋದು ವ್ಯೂ. ಬಟ್ ಇಲ್ಲೇನಂತಾರೆ ಒಂದು ಸೇಫ್ಟಿ ಇಲ್ಲ, ಬಂದರೆ ನಿಮ್ಮ ಹುಷಾರಲ್ಲಿ ನೀವಿದ್ದು ನೋಡ್ಕೊ. ತುಂಬಾ ವೆರೈಟಿ ಫ್ಲವರ್ಸ್ ಇದೆ, ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ಇದೆ. ನೀವು ಬಂದರೆ ಕರ್ನಾಟಕ ಗಾರ್ಡನ್ ಮಾತ್ರ ಮಸ್ಟ್ ವಿಸಿಟ್ ಮಾಡಲೇಬೇಕು. ಅಷ್ಟು ಇಲ್ಲಿ ವೆರೈಟಿ ಫ್ಲವರ್ಸ್ ಎಲ್ಲ ಸುಮಾರಿದೆ, ನೋಡ್ಬೋದು ನೀವು. ತುಂಬಾ ವೆರೈಟಿ ಫ್ಲವರ್ಸ್ ಇದೆ, ಕಲರ್ಸ್ ಡಿಫ್ರೆಂಟ್ ಕಲರ್ಸ್ ಇದೆ. ಇದನ್ನೊಂಥರ ಡಿಫ್ರೆಂಟ್ ಆಗಿದೆ ಗೈಸ್, ನೋಡಿ. ಇದರಲ್ಲೊಂದು 3 ಥರ ಕಲರ್ ಇದೆ, 3-4 ಥರದ್ದು ಡಬಲ್ ಕಲರ್ ಸಹ ಇದೆ ಇದರಲ್ಲಿ ಹೂವು. ನೀವು ಬಂದರೆ ಕರ್ನಾಟಕ ಗಾರ್ಡನ್ ಮಾತ್ರ ಮಸ್ಟ್ ವಿಸಿಟ್ ಮಾಡಲೇಬೇಕು, ಅಷ್ಟು ವೆರೈಟಿ ಹೂವುಗಳಿದೆ. ಇದರಲ್ಲಿ 3 ಕಲರ್ ಇದೆ, ಪಿಂಕ್, ರೆಡ್, ವೈಟ್, ನೋಡ್ಬೋದು. ಇದು ಕೂಡ ಒಂಥರ ಡಿಫ್ರೆಂಟ್ ಆಗಿದೆ, ಎಲ್ಲೋ ವೈಟ್. ಇದರೊಳಗಡೆ ಬಂದರೆ ಅಂತೂ ಮಿನಿಮಮ್ ಒಂದು 2 hours ಬೇಕು ಗೈಸ್, ಯಾಕೆಂದರೆ 2 hours ಮೇಲೇ ಬೇಕು, ಅಷ್ಟು ವೆರೈಟಿ ಹೂಗಳಿದೆ. ನೋಡ್ಬೋದು, ರೆಡ್ ಅಲ್ಲ ಪಿಂಕು ಅಲ್ಲ ಆ ಥರ ಕಲರ್ ಇದೆ. ಇದು ತುಂಬಾ ಡಿಫ್ರೆಂಟ್ ಆಗಿದೆ ಹೂವು ನೋಡಿ ಗೈಸ್. ಇಲ್ಲಿ ಪಿಂಕ್, ವೈಟ್, ರೆಡ್ ಎಲ್ಲ ಮಿಕ್ಸ್ ಇದೆ ಗೈಸ್. ಇದು ಯಾವ ಗಿಡ ಇದು? ಪಾಲಕ್ ಸೊಪ್ಪು ಥರ ಇದೆ, ಯಾವುದು ಗೊತ್ತಿಲ್ಲ ಗೈಸ್. ನೋಡ್ಲಿಕ್ಕೆ ಒಳ್ಳೆ ಪಾಲಕ್ ಸೊಪ್ಪು ಥರ ಉಂಟು. ಇದರಲ್ಲೂ ಡಿಫ್ರೆಂಟ್ ಕಲರ್ಸ್ ಇದೆ, ನೋಡ್ಬೋದು. ಇದೆ ಒಂಥರ ಬೇರೆ ಥರ ಗಿಡಗಳು ನೋಡಿ. ಇದರಲ್ಲಿ ಇನ್ನೊಂದು ಥರ ಕಲರ್ ಇದೆ, ಆ್ಯಂಡ್ ಇದೇ ಬೇರೆ ಕಲರ್ ಗೈಸ್. ಕಲರು ಬೇರೆ ಮತ್ತು ಹೂವು ಬೇರೆ. ಇಲ್ಲಿ ಹೂವುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡ್ಬೋದು, ಚಿಕ್ಕದಾಗಿದೆ, ಇದೆಂಥ ಹೂ ಅಂತಲೇ ಗೊತ್ತಿಲ್ಲ, ಚೆನ್ನಾಗಿದೆ ನೋಡಲಿಕ್ಕೆ ಗೈಸ್. ಇವಾಗ ಕರ್ನಾಟಕ ಗಾರ್ಡನ್ ಮುಗಿಸ್ಕೊಂಡು ಬಂದು ಒಂದು ಕಡೆ ಊಟಕ್ಕೆ ನಿಲ್ಲಿಸಿದ. ಸೊ ಈಗ ಊಟ ಮಾಡಿಬಿಟ್ಟು ನೀಡಲ್ ರಾಕ್ ವ್ಯೂ ಪಾಯಿಂಟ್ ಅಂತ ಹೇಳ್ಬಿಟ್ಟು ಮೈಸೂರು ಊಟಿ ರೋಡಲ್ಲಿ ಬರ್ತದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ವೈಲ್ಡ್ ಪಿಗ್.
ಮೇಲ್ಗಡೆ ನೋಡ್ತಿರೋದು ಒಳ್ಳೆ ಒಂದು ಬೆಟ್ಟ ನೋಡ್ತಿದ್ದೀರಲ್ಲ, ಒಳ್ಳೆ ವ್ಯೂ ಪಾಯಿಂಟ್ ಗೈಸ್ ಇದೆ. ಒಂದೇ ಸುತ್ತಿರ್ಬೇಕು ಗಾಯ್ಸ್. ಈಗ ನೀವು ನೋಡ್ತಿರೋದು ಇದು ಊಟಿ ಟು ಮೈಸೂರು ಹೋಗೋಂಥ ರೋಡಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್. ಇಲ್ಲಿ ಕೆಳಗೆ ಕಾಣ್ತಾ ಇದೆಯಲ್ಲ, ಅದು ಗೂಡ್ಲೂರು ಸಿಟಿ ಕಾಣ್ತಾ ಇದೆ ನೋಡಿ ಗೈಸ್. ಗೈಸ್ ಇಲ್ಲಿಂದಾನೆ ನೀಡಲ್ ರಾಕ್ ವ್ಯೂ ಪಾಯಿಂಟ್ ಸ್ಟಾರ್ಟ್ ಆಗೋದು. ನೋಡ್ತಿರ್ಬೋದು ಲೆಫ್ಟ್ ಇದೆ ಮರಗಳು, ನೀಲಗಿರಿ ಮರ ಸ್ಟ್ರೈಟಾಗಿ ಹೋಗಿದೆ. ತೆಂಗಿನ ಮರ ಥರ ಸ್ಟ್ರೈಟ್ ಒಂದೇ ಥರ ಹೋಗ್ತದೆ. ಗೈಸ್ ಇವಾಗ ನೀಲ್ ರಾಕ್ ವ್ಯೂ ಪಾಯಿಂಟಿಗೆ ಬಂದಿದ್ದೀನಿ. ಸೊ ಅದ್ರ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಇದು ನಡಿಲಿಕ್ಕೆ ಇದೆ, ಸ್ವಲ್ಪ ದೂರ ನಡಿಬೇಕು. ಅಲ್ಲಿ ಹೋದರೆ ನಮಗೆ ತಮಿಳ್ನಾಡು, ಕೇರಳ ಮತ್ತು ಕರ್ನಾಟಕ ಒಂದು ಬಾರ್ಡ್ರ್ ವ್ಯೂ ಪಾಯಿಂಟ್ ಸಿಗುತ್ತೆ. ಗೈಸ್ ಇಲ್ಲಿ ನಡಿಯೋಕ್ಕೆ ಒಂಥರ ಚೆನ್ನಾಗಿದೆ. ನಮ್ಮಲ್ಲಿ ಮಾದಲ್ಪಟ್ಟಿ ನಾವು ನಡೀತೀವಲ್ಲ ಆ ರೀತಿ ಇದೆ. ಅದರ ಬಟ್ಲಿ ನಡಿಲಿಕ್ಕೆ ಒಂದು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ಈ ಸೈಡಲ್ಲೆಲ್ಲ ನೋಡಿದ್ರೆ ಮಾದಲ್ಪಟ್ಟಿ ಯೋಚನೆ ಆಗುತ್ತೆ, ನೋಡ್ಬೋದು. ಇನ್ನು ಈ ಕಡೆ ಅಂತೂ ಸೂಪರಾಗಿ ಕಾಣುತ್ತೆ ಒಂದು ವ್ಯೂ. ಬೆಟ್ಟದ ನೆಲ್ಲಿಕಾಯಿ ಮರ ಇದು ಕಾಣ್ತಿರೋದು. ನಡಿಲಿಕ್ಕೆ ಮಾತ್ರ ಸ್ವಲ್ಪ ದೂರ ಉಂಟು, 1 ಕಿಲೋಮೀಟರ್ಸ್ ನಡಿಬೇಕು. ಕರೆಕ್ಟಾಗಿ ಬರ್ತಾ ಉಂಟು. ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದಲ್ಲೇ ಬರ್ತಾ ಉಂಟು. ಇಲ್ಲಿ ಕಾಣ್ಬೋದಲ್ಲ, ಇದು ಬೆಟ್ಟದ ನೆಲ್ಲಿಕಾಯಿ, ಇದು ಮರ. ಸೀಬೆಕಾಯಿನೂ ಇದೆ. ಈ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ, ಇದನ್ನು ತೋರಿಸ್ತೀನಿ. ನೋಡ್ತಿರಲ್ಲ, ಇದು ವ್ಯೂ ಪಾಯಿಂಟ್, ಸೂಸೈಡ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಗೈಸ್ ನೋಡಿ, ನಾನು ನಿಂತಿರೋ ತುದಿಯಲ್ಲಿ ಇಲ್ಲಿಂದ ಫುಲ್ ವ್ಯೂ. ಈ ಕೆಳಗಡೆ ಕಾಣ್ತಾ ಇರೋದಲ್ಲ ಗೂಡ್ಲೂರು ಸಿಟಿ ಕಾಣ್ತಾ ಇದೆ ನೋಡಿ ನಿಮಗೆ. ಗೈಸ್ ಈ ಕಡೆ ಒಂದು ವ್ಯೂ ಪಾಯಿಂಟ್ ಇದೆ. ಬಂದರೆ ನೀಡಲ್ ರಾಕ್ ವ್ಯೂ ಪಾಯಿಂಟಿಗೆ ಬಂದರೆ ಮೂರ್ನಾಲ್ಕು ವ್ಯೂ ಪಾಯಿಂಟ್ ನೋಡ್ಬೋದು. ಚೆನ್ನಾಗಿದೆ ಇದು. ಇದು ನೋಡ್ಬೋದು ಕೆಳಗಡೆ ಭಯಂಕರವಾಗಿದೆ. ಈ ಕಡೆ ಊಟಿ ಬಂದರೆ ಮಾತ್ರ ಮೈಸೂರು ಊಟಿ ರೋಡಲ್ಲಿ ಇದೊಂದು ಪಾಯಿಂಟ್ ನೋಡೋಕ್ಕೆ ಮರಿಬಿಟ್ಟಿದೆ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಎಂಟ್ರಿ ಫೀಸ್ ಬಂದು ಒಬ್ಬರಿಗೆ 20 ರೂಪಾಯಿ ಇರುತ್ತೆ. 20 ರೂಪಾಯಿ ಕೊಟ್ಟು ಲಾಸ್ ಇಲ್ಲ. ಒಳ್ಳೆ ವ್ಯೂ ನೋಡ್ಬೋದು. ದೊಡ್ಡ ಬೆಟ್ಟ ಹೋಗೋಕ್ಕಿಂತ ಇದೇ ಬೆಟ್ಟದ ವ್ಯೂ ಪಾಯಿಂಟ್. ಇದು ಒಂದು ವ್ಯೂ ಪಾಯಿಂಟ್ ಇರೋದು ಗಾಡಿ ಮೇಲೆ ಇದೆ. ಸ್ವಲ್ಪ ಮೇಲೆ
ಇಲ್ಲಿ ಕೂಡ ಕುರಿಂಜಿ ಹೂ ಗಿಡಗಳು ಸುಮಾರಿದೆ, ನೋಡ್ಬೋದು ನೀವು. ಕುರಿಂಜಿ ಹೂ ಗೈಸ್ 12 ವರ್ಷಕ್ಕೆ ಒಂದ್ಸಲ ಆಗೋದು ಇದು. ನೋಡಿ ಇಲ್ಲಿ ಆಗ್ತಾ ಇದೆ ಕುರಿಂಜಿ ಹೂ. ಇದು ತುಂಬ ಕಾಣ್ತಾ ಇದೆ ಗಿಡಗಳು. ನೋಡ್ತಾ ಇದ್ರೆ ಮಾಲ್ಪಟ್ಟಿ ಥರನೇ ಇದೆ, ಅದರಲ್ಲಿ ಕುರಿಂಜಿ ಹೂ ಗಿಡಗಳೇ ಜಾಸ್ತಿ ಇದೆ. ದಾರಿ ಉದ್ದಕ್ಕೂ ವ್ಯೂ ಪಾಯಿಂಟೇ ಕಾಣುತ್ತೆ. ತಮಿಳ್ನಾಡು. ನಿಮಗೆ ಅಲ್ಲಿ ಆ ಸಿಟಿ ಕಾಣ್ತಾ ಇರೋದು ಬಂದು ಕರ್ನಾಟಕ, ಮತ್ತು ಈ ಕಡೆ ಬಂದು ನಿಮಗೆ ಕೇರಳ. ಸೊ ಇದು 3 ಸ್ಟೇಟ್ ವ್ಯೂ ಇಲ್ಲೇ ಕಾಣ್ತದೆ. ಗೈಸ್ ಆ್ಯಕ್ಚುಲಿ ಈಗ ಎಲ್ಲ ಸೈಡ್ ಸೀನ್ ಮುಗೀತು ಗೈಸ್. ಇನ್ನು ನೆಕ್ಸ್ಟ್ ಇಲ್ಲಿಂದ ರೂಮಿಗೆ ಹೋಗಬೇಕು. ಇನ್ನು ಅವರು ನೀಡಲ್ ರಾಕ್ ವ್ಯೂ ಪಾಯಿಂಟಲ್ಲಿ ಇದ್ದಾರೆ, ಇನ್ನು ಬರಬೇಕಷ್ಟೇ. ಸೊ ದೊಡ್ಡ ಬೆಟ್ಟ ಹೋಗಬೇಕಿತ್ತು, ಅದನ್ನ ಕ್ಯಾನ್ಸಲ್ ಮಾಡಿ ಈ ಕಡೆ ಬಂದಿದ್ದು. ಈ ಕಡೆ ಬಂದು ಈಗ ನೀಡಲ್ ರಾಕ್ ವ್ಯೂ ಪಾಯಿಂಟ್ ಎಲ್ಲ ತೋರಿಸಿ ಆಯಿತು, ಮತ್ತು ಕರ್ನಾಟಕ ಗಾರ್ಡನ್ ತೋರಿಸಿ ಆಯಿತು. ಸೊ ಇವತ್ತು ವಿಡಿಯೋ ಇಷ್ಟೇ ಗೈಸ್, ಇಲ್ಲಿ ಮುಗೀತು, ಇನ್ನು ರೂಮಿಗೆ ಹೊರಟು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ, ಆಗ ನಾನು ಹಾಕೋಂಥ ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರ್ತದೆ. ಸೊ ಮರಿಬೇಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ.